ತಮ್ಮ ಹೆಸರು? ವಿನಾಯಕ್ ಹೆಗಡೆ ಅಂತ, ಇಲ್ಲಿ ದೇವಸ್ಥಾನದ ಶಾನುಭೋಗರು. ಇಲ್ಲಿ ವಿಶೇಷವಾಗಿ ಇಷ್ಟಿಕಾಪುರ ಅಂತ ನಮ್ಮಲ್ಲಿ ಹೆಸರಿದೆ. ಅಂದರೆ ರಾಮಯ್ಯ ಹೆಗಡೆ ಮತ್ತು ದಂಪತಿಗಳು ಈ ದೇವಸ್ಥಾನವನ್ನು ಕಟ್ಟಿಸಿದ್ರೆ ಅಂತ ಒಂದು ಇತಿಹಾಸ ನಮ್ಮಲ್ಲಿ ಕಾಣ್ತದೆ. ವಿಶೇಷವಾಗಿ ಬೆಳಗಿ ರಾಜರು ಅರಸರ ಕಾಲದಲ್ಲಿ ಇಕ್ಕೇರಿ ಮತ್ತು ಇದನ್ನು ಆಡಳಿತ ನಡೆಸ್ತಿದ್ದ ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ. ಆ ಬೆಳಗಿ ರಾಜರ ಕಾಲದಲ್ಲಿ ಗಂಟಪ್ಪ ನಾಯಕ ಎನ್ನುವಂತಹ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾನವನು. ಅವನ ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ವಿಶೇಷ ಪ್ರತೀತಿ ಇದೆ. ವಿಶೇಷವಾಗಿ ಇಲ್ಲಿದು ತ್ರಿಕಾಲ ಬಲಿ ಪೂಜಾ ವ್ಯವಸ್ಥೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈಶ್ವರನ ಬಲಿಗಳಿಗೆ, ಎಲ್ಲ ಗಣಗಳಿಗೆ ಬಲಿ ಹಾಕುವಂಥ ಪದ್ಧತಿ. ಒಳ್ಳೆಯ ಜಲ, ಭತ್ತ, ಹವಿಸ್ಸು ಮತ್ತು ಸೊಪ್ಪನ್ನು ಹಾಕಿ ಬಲಿಯನ್ನು ಕೊಡುವಂಥ ಪದ್ಧತಿ. ಅದಕ್ಕೆ ವಿಶೇಷವಾಗಿ ನಮಗೆ ಅರ್ಚಕರು ಬೇಕು, ಬಳಿ ಬೇಕು, ಫಳ ಬಾಡಿಸೋರು ಬೇಕು, ಡೋಲನ್ನು ಬಾಡಿಸೋರು ಬೇಕು. ಸಂಜೆ ದೀವಟಿಗೆ, ಪಂಚವಾದ್ಯದಲ್ಲಿ ಒಂದನ್ನು ನಾವೀಗ ಬಿಟ್ಟಿದ್ದೇವೆ. ವಿಶೇಷ ಸಂದರ್ಭದಲ್ಲಿ ಪಂಚವಾದ್ಯ ತಾಳ ಮತ್ತು ಜಾಗಟ ಸೇರಿಸ್ತೇವೆ. ಅದನ್ನು ಬಾರಿಸ್ತಾ ಬಲಿ ಹಾಕುವಂಥ ಪದ್ಧತಿ ವಿಶೇಷ. ಇದು ಬೇರೆ ಕಡೆಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಇದನ್ನು ನಮ್ಮ ಫಳ ಮತ್ತು ಡೋಲ್ ಬಾರಿಸೋರನ್ನ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದಾರೆ ಜನರ ಸಮಸ್ಯೆಯಿಂದ. ನಾವು ಇವತ್ತಿಗೂ ಕೂಡ ಅನುಚಾರಾಗಿ ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಇಲ್ಲಿನ ವಿಶೇಷ. ತ್ರಿಕಾಲ ಬಲಿ ಪೂಜಾ ಪದ್ಧತಿ ಇಲ್ಲಿನ ವಿಶೇಷತೆಗಳಲ್ಲಿ ವಿಶೇಷತೆ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತರು, ಹೊರಗಡೆ ಗಣಗಳು ಕೂಡ ಭಕ್ತರ ಅನಿಸಿಕೆಗಳನ್ನ ಇದನ್ನು ಆಲಿಸ್ತಾವೆ ಅನ್ನುವಂಥದ್ದು ನಂಬಿಕೆ. ಪೂರ್ಣ ಹೆಸರು ಸರ್? ಸ್ವಾಮಿ ಹೆಸರು, ದೇವರ ಹೆಸರು? ರಾಮೇಶ್ವರ, ಶ್ರೀರಾಮೇಶ್ವರ. ಪರಿವಾರ ದೇವರು ಗಣಪತಿ, ರಾಮೇಶ್ವರ, ಪಾರ್ವತಿ ಮತ್ತು ಎದುರುಗಡೆ ಕ್ಷೇತ್ರಪಾಲ ಇದೆ. ಇನ್ನೊಂದು ಈ ಹೆಸರು ಬರಲಿಕ್ಕೆ ವಿಠ್ಠಲ್ ಅಂತ ಪಕ್ಕದ ಒಂದು ದೇವಸ್ಥಾನ ಇದೆ. ನಿತ್ಯ ಪೂಜೆ ನಡೀತದೆ. ಅದು ತ್ರಿಕಾಲ. ಇಲ್ಲಿ ಭಕ್ತರಿಗೆ ಏನೋ ಸೌಕರ್ಯ ಮಾಡಿದ್ದೀರಾ? ಸೌಕರ್ಯ ಅಂದರೆ ವಿಶೇಷ ಅಂದರೆ ನಮ್ಮದು ಮಂಗಲ ಕಾರ್ಯಗಳು ನಡೀತದೆ. ಮತ್ತು ವಿಶೇಷ ಸಂದರ್ಭ ಅಮಾವಾಸ್ಯೆ, ಸಂಕಷ್ಟ ದಿವಸ, ಆ ದಿವಸ ಎಲ್ಲ ಊಟದ ವ್ಯವಸ್ಥೆ ಇರ್ತದೆ. ವಾರ್ಷಿಕವಾಗಿ ರಥೋತ್ಸವ ಫಾಲ್ಗುಣ ಮಾಸದಲ್ಲಿ 10 ದಿವಸ ಸೀಮೆ ಎಲ್ಲ ಜನರ ಇದಕ್ಕಾಗಿ ರಥೋತ್ಸವ ನಡೀತದೆ. ಸೀಮೆ ದೇವಸ್ಥಾನ ಸಿದ್ದಾಪುರ ತಾಲೂಕನ್ನು ಒಳಗೊಂಡಿರುವಂಥ 10 ಮಾಗಣೆ ಇದೆ. ಒಂದೊಂದು 8-10 ಗ್ರಾಮ ಸೇರಿ ಒಂದೊಂದು ಮಾಗಣೆ ಮಾಡಿದ್ದೇವೆ. ಆ ಮಾಗಣೆಗಳಲ್ಲಿ ಸೇರಿರುವಂಥ ಬೆಳಗಿ ಸೀಮಾ ದೇವಸ್ಥಾನ. ಜಾತ್ರೆಯಲ್ಲಿ ಏನೋ ಹೇಳ್ತಾಳ ಸ್ವಾಮಿ? 10,000 ಜನ ಸೇರುತ್ತೆ ಅಂತ ಹೇಳಿದ್ರ? ಜಾತ್ರೆ ಬಾಲ್ಗುಣ ಶುದ್ಧ ದಶಮಿ, ನವಮಿಂದ ದಶಮಿ 2 ದಿವಸದೊಳಗೆ ಆಗ್ತದೆ. ಅರ್ಧ ನಕ್ಷತ್ರ ಮೇಲೆ ಒಳ್ಳೆ ಜನ ಸೇರ್ತಾರೆ. ದೊಡ್ಡ ಭಾಗದಲ್ಲಿ ನಡೀತದೆ ಕೆಲಸ. ಶೂಟಿಂಗ್ ಮಾಡಿದೆ. ಚಿಲ್ಲನೆ ಕೊಡಿ, ಚಿಲ್ಲನೆ ಕೊಡಿ. ಅವ್ರ ಹೆಸರು ಸಂಕಲ್ಪ ಮಾಡಿಬಿಡಿ. ಸಂಕಲ್ಪ ಮಾಡಿ ತನಕ ಮಾಡಿಸ್ಕೊಡಿ. ಹೇಳ್ಬಿಡಿ ಅವರು ಎಲ್ಲ ಬರಲಿ ನಮ್ಮ ಮನೆಯವರು. विश्वतः